ಸರ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಲೋಹಿತ್ ನಗರ ಅಂತ ಅಂದ್ಬಿಟ್ಟು ಈ 13ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸತತ 3 ವರ್ಷಗಳಿಂದ ಗೂಬೆ ಕಲ್ಲಮ್ಮ ಜಾತ್ರಾ ಮಹೋತ್ಸವ ಮತ್ತೆ ಆದಿಶಕ್ತಿ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷ ಹಿಂಗೆ ನಡೆಸ್ತಿದ್ದೀವಿ. ಹಾಗೂ ನಾಳೆ ಸಂಜೆ 6 ಗಂಟೆಗೆ ದೇವಸ್ಥಾನ ಆವರಣದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಇದೆ. ಆಮೇಲೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಇದೆ. ಇಲ್ಲಿ ನಮ್ಮ ಲೋಹಿತ್ ಗ್ರಾಮಸ್ಥರಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಇಲ್ಲಿ ದೇವಸ್ಥಾನದಲ್ಲಿ. ಹಾಗೂ ಎಲ್ಲ ದಾನಿಗಳು ನಮ್ಗೆ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಿದೆ. ಇದೇ ರೀತಿ ದಾನಿಗಳು ನಮ್ಗೆ ಸಹಕಾರ ಕೊಟ್ಟರೆ ಇನ್ನೂ ನಾವು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಈ ಕಾರ್ಯಕ್ರಮ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಸರ್ ಸುಮಾರು ಒಂದು 5,000 ಜನ ಸೇರ್ತಾರೆ ಸರ್. ಸರ್ ಅನ್ನಸಂತರ್ಪಣೆ ಮತ್ತೆ ದೀಪೋತ್ಸವ ಕಾರ್ಯಕ್ರಮ ಇದೆ. ಎಲ್ಲ ನಮ್ಮ ಸದಸ್ಯರೆಲ್ಲರೂ ಒಗ್ಗೂಡಿ ಒಗ್ಗಟ್ಟಿನಿಂದ ನಾವು ಮಾಡ್ತಾ ಇದ್ದೀವಿ ಸರ್. ಸರ್ ಮುರುಗೇಶ್ ಅಂತೇಳಿ ಸರ್. ಇದು ನಮ್ಮ ಲೋಹಿತ್ ನಗರ ಗ್ರಾಮದಲ್ಲಿ 13ನೇ ವರ್ಷದ ಇದು ಹನುಮ ಜಯಂತಿ ಮತ್ತು ಇದು 3ನೇ ವರ್ಷದ ಗೂಬೆ ಕಲ್ಲಮ್ಮ ಉತ್ಸವ ಹಾಗೂ ಮಾರಮ್ಮ ದೇವಿ ಉತ್ಸವ ಎರಡೂ ನಮ್ಮ ಗ್ರಾಮದ ಅಂತಬಿಟ್ಟು ನಾವು ಪ್ರತಿ ವರ್ಷವೂ ಈ ಥರ ಉತ್ಸವ ಮಾಡೋದು ಹಾಗೂ ಅನ್ನದಾನ ಮಾಡೋದು, ಸಾರ್ವಜನಿಕ ಕಾರ್ಯಕ್ರಮ ಮಾಡೋದು. ಹನುಮನ್ ಜಯಂತಿ ಮೇಯ್ನು ನಮಗೆ ಹನುಮನ್ ಜಯಂತಿ ಸರ್. ಹನುಮನ್ ಜಯಂತಿಗೆ ಪ್ರತಿನಿತ್ಯನೂ ಅನ್ನದಾಸೋಹ ಮಾಡ್ತೀವಿ. ಆಮೇಲೆ ಈಗ ವರ್ಷನೂ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಆಮೇಲೆ ಹನುಮನ್ ಜಯಂತಿಗೆ ದೀಪೋತ್ಸವ ಪ್ರತಿ ವರ್ಷವೂ 13 ವರ್ಷದಿಂದ ದೀಪೋತ್ಸವ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಮಾಡ್ತೀವಿ ಸರ್. ಸುಮಾರು ಏನಿಲ್ಲ ಅಂದ್ರೆ ಒಂದು 3,000-4,000 ಜನ ಪ್ರತಿ ವರ್ಷವೂ ಸೇರ್ತಾರೆ ಸರ್. ಬರೋಂಥ ಜನಗಳಿಗೆ ಎಲ್ಲನೂ ಒಳ್ಳೇದಾಗಲಿ ಅಂತ ಅನ್ನಸಂತರ್ಪಣೆ ಪ್ರತಿ ವರ್ಷ ಇದ್ದೇ ಇರುತ್ತೆ. ಆಮೇಲೆ ಮಾಮೂಲಿ ಅವ್ರಿಗೆ ಮಕ್ಕಳಿಗೆ ಆದಂಥ ಏನಾದರೂ ಒಂದು ಸಣ್ಣ ಪುಟ್ಟ ಸ್ಕೂಲ್ ಮಕ್ಕಳಿಗೆ ಅಂದ್ಬಿಟ್ಟು ಪ್ರತಿ ವರ್ಷ ಎಕ್ಸಸೈಸು, ಬುಕ್ಕು, ಪೆನ್ಸಿಲು ಆ ಥರ ಫಂಕ್ಷನ್ ಮುಗಿದ್ಮೇಲೆ ಹನುಮ ಜಯಂತಿ ಮುಗಿದ್ಮೇಲೆ 10 ಮಾರನೇ ಬೆಳಿಗ್ಗೆ ಕೊಡ್ತೀವಿ ಸರ್. ನಮ್ಮ ಹೆಸರು ರಂಗನಾಥ್ ಅಂತ.